ನಮಸ್ಕಾರ ಸ್ನೇಹಿತರೆ, ಆರ್‌ಸಿಬಿ ತಂಡ 43 ರನ್ಗಳಿಂದ ಜಯಿಸಿದೆ. ಅದ್ಭುತವಾಗಿ ಟಿಮ್ ಡೇವಿಡ್ ಬ್ಯಾಟಿಂಗ್ ಅನ್ನು ಮಾಡಿದ್ರು. ಅದ್ಭುತವಾಗಿ ಟಿಮ್ ಡೇವಿಡ್ ಬ್ಯಾಟಿಂಗ್ ಇತ್ತು. ಸೂಪರ್ ಬ್ಯಾಟಿಂಗ್ ಅಂತೂ ಡೇವಿಡ್ ಮಾಡಿದರು. ಫಿನ್ ಸಾಲ್ಟ್ ಅದ್ಭುತವಾಗಿ ಆಡಿದ್ದರು. 30 ಚೆಂಡಲ್ಲಿ 46 ರನ್ನನ್ನು ಹೊಡೆದಿದ್ದರು. 3 ಬೌಂಡರಿ 2 ಸಿಕ್ಸನ್ನು ಹೊಡೆದಿದ್ದರು. ವಿರಾಟ್ ಕೊಹ್ಲಿ 18 ಚೆಂಡಲ್ಲಿ 28 ರನ್ನನ್ನು ಆಡಿದ್ದರು. 2 ಬೌಂಡರಿ 1 ಸಿಕ್ಸನ್ನು ಹೊಡೆದಿದ್ದರು. ದೇವದತ್ ಪಡಿಕ್ಕಲ್ 29 ಚೆಂಡಲ್ಲಿ 50 ರನ್ನು, 5 ಬೌಂಡರಿ 2 ಸಿಕ್ಸನ್ನು ಹೊಡೆದಿದ್ದರು. ಈ IPL ಸೀಸನ್ನಲ್ಲಿ ಎರಡನೇ ಅರ್ಧಶತಕ ಅದ್ಭುತವಾಗಿ ದೇವದತ್ ಪಡಿಕ್ಕಲ್ ಆಡಿದ್ದರು. ರಜತ್ ಪಾಟಿದಾರ್ 19 ಚೆಂಡಲ್ಲಿ 48 ರನ್ನು, 1 4, 6 ಸಿಕ್ಸನ್ನು ಹೊಡೆದಿದ್ದರು. ಅದೇ ರೀತಿ ಟಿಮ್ ಡೇವಿಡ್ 25 ಚೆಂಡಲ್ಲಿ 70 ರನ್ನು, 3 ಬೌಂಡರಿ 8 ಸಿಕ್ಸನ್ನು ಹೊಡೆದಿದ್ದರು. ರಜತ್ ಪಾಟಿದಾರ್ ಮತ್ತು ಟಿಮ್ ಡೇವಿಡ್ ನಡುವೆ 99 ರನ್ನು ಪಾರ್ಟ್ನರ್ಶಿಪ್ ಬರುತ್ತೆ. ಟಿಮ್ ಡೇವಿಡ್ ಅದ್ಭುತವಾಗಿ ಸಿಕ್ಸರ್ಸ್ಗಳನ್ನು ನಿನ್ನೆ ಹೊಡೆದಿದ್ದರು. ಟಿಮ್ ಡೇವಿಡ್ ಚಿನ್ನದಂಥ ಆಟ ನಿನ್ನೆ ಬಂದಿತ್ತು. RCB 250 ರನ್ನಿಗೆ 3 ವಿಕೆಟನ್ನು ಕಳೆದುಕೊಂಡಿತ್ತು. CSK ತಂಡಕ್ಕೆ 251 ರನ್ನು ಟಾರ್ಗೆಟ್ ಆಗಿತ್ತು. RCB ತಂಡ 14 ಬೌಂಡರಿ 19 ಸಿಕ್ಸನ್ನು ಹೊಡೆದಿತ್ತು. ಇದು ದಾಖಲೆ ಎಂದು ಹೇಳ್ಬೋದು. ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ CSK ಬೌಲರ್ಗಳ ಪರವಾಗಿ 3 ವಿಕೆಟ್ ತೆಗೆದಿದ್ದರು. ಅನ್ಸ್ಕೂಲ್ ಕಾಂಬೋಜ್ 1 ವಿಕೆಟು, ಜಮಿ ಓವರ್ಟನ್ 1 ವಿಕೆಟು, ಶಿವಮ್ ದೇವ್ 1 ವಿಕೆಟು, ಬಾಕಿದವರೆಲ್ಲ ದುಬಾರಿಯಾಗಿದ್ದರು. ಸಂಜು ಸ್ಯಾಮ್ಸನ್ 5 ಚೆಂಡಲ್ಲಿ 9 ರನ್ನು, 1 ಸಿಕ್ಸನ್ನು ಹೊಡೆದಿದ್ದರು. ಋತುರಾಜ್ ಗಾಯಕ್ವಾಡ್ 3 ಚೆಂಡಲ್ಲಿ 7 ರನ್ನು, 1 ಸಿಕ್ಸನ್ನು ಹೊಡೆದಿದ್ದರು. ಆಯುಷ್ ಮಾತ್ರೆ 3 ಚೆಂಡಲ್ಲಿ 1 ರನ್. ಸರ್ಫರಾಜ್ ಖಾನ್ 25 ಚೆಂಡಲ್ಲಿ 50 ರನ್ನು, 8 ಬೌಂಡರಿ 2 ಸಿಕ್ಸ್. ಸರ್ಫರಾಜ್ ಖಾನ್ ಈ ಒಂದು ಸೀಸನ್ನಲ್ಲಿ ಮೊದಲ ಅರ್ಧಶತಕ ಬಂದಿದೆ. ಕಾರ್ತಿಕ್ ಶರ್ಮಾ 3 ಚೆಂಡಲ್ಲಿ 6 ರನ್ನು, 1 ಸಿಕ್ಸ್ ಬಂದಿತ್ತು. ಶಿವಮ್ ದೂಬೆ 13 ಚೆಂಡಲ್ಲಿ 18 ರನ್ನು, 2 ಬೌಂಡರಿ 1 ಸಿಕ್ಸ್ ಬಂದಿತ್ತು. ಪ್ರಶಾಂತ್ ವೀರ್ 29 ಚೆಂಡಲ್ಲಿ 43 ರನ್ನು, 6 ಬೌಂಡರಿ 1 ಸಿಕ್ಸ್ ಬಂದಿತ್ತು. 16 ಚೆಂಡಲ್ಲಿ 37 ರನ್ನು, ಜಮಿ ಓವರ್ಟನ್ನು 4 ಬೌಂಡರಿ 2 ಸಿಕ್ಸ್ ಬಂದಿತ್ತು. ಅನ್ಶುಲ್ ಕಂಬೋಜ್ 12 ಚೆಂಡು 19 ರನ್ನು, 1 ಬೌಂಡರಿ 1 ಸಿಕ್ಸ್ ಬಂದಿತ್ತು. 8 ಚೆಂಡು 8 ರನ್ನು, 1 ಸಿಕ್ಸ್ ಬಂದಿತ್ತು. ಮ್ಯಾಥ್ ಹೆನ್ರಿ 3 ಚೆಂಡು 2 ರನ್. CSK ತಂಡ 207 ರನ್ನಿಗೆ ಆಲ್ಔಟ್ ಆಗಿತ್ತು. CSK ತಂಡ 21 ಬೌಂಡರಿ 11 ಸಿಕ್ಸನ್ನು ಹೊಡೆದಿತ್ತು. RCBಯ ಬೌಲರ್ಸ್ಗಳ ಪರವಾಗಿ ಭುವನೇಶ್ವರ್ ಕುಮಾರ್ 3 ವಿಕೆಟ್ ತೆಗೆದಿದ್ದರು. ಭುವನೇಶ್ವರ್ ಕುಮಾರ್ ಇಡೀ IPL ಇತಿಹಾಸದಲ್ಲಿ 200 ವಿಕೆಟ್ ತೆಗೆದಿದ್ದಾರೆ. ಅದ್ಭುತವಾಗಿ ಬೌಲಿಂಗ್ ಮಾಡಿದ್ದಾರೆ. ಅದ್ಭುತವಾಗಿ ಬೌಲಿಂಗ್ ಮಾಡಿದ್ದಕ್ಕೆ ಅವರಿಗೆ ಇಷ್ಟೊಂದು ವಿಕೆಟ್ಗಳು ಸಿಕ್ಕಿದ್ದು. ಜೇಕಬ್ ಡಫಿ 2 ವಿಕೆಟು, ಅಭಿನಂದನ್ ಸಿಂಗ್ 2 ವಿಕೆಟು, ಕೃನಾಲ್ ಪಾಂಡ್ಯ 2 ವಿಕೆಟು, ಸುಯೇಶ್ ಶರ್ಮಾ 1 ವಿಕೆಟು. RCB ಅದ್ಭುತವಾಗಿ ಬೌಲಿಂಗನ್ನು ಮಾಡಿದೆ. CSK ಜೊತೆ RCB ರೈವಲ್ರಿಯಲ್ಲಿ ಈಗ CSK ಸತತವಾಗಿ 3ನೇ ಬಾರಿ ಸೋತಿದೆ ಅಂತ ಹೇಳ್ಬೋದು. ಅದ್ಭುತವಾಗಿ RCB ತಂಡ ಆಡಿದೆ. ಟಿಮ್ ಡೇವಿಡ್ ಅದ್ಭುತವಾಗಿ ಬ್ಯಾಟಿಂಗ್ ಮಾಡಿದ್ದಕ್ಕೆ ಮ್ಯಾನ್ ಆಫ್ ದಿ ಮ್ಯಾಚ್ ಸಿಕ್ಕಿದೆ. ಈ ರೀತಿ ಕನ್ನಡದಲ್ಲಿ ಸ್ಪೋರ್ಟ್ಸ್ ಕಾಂಟೆಂಟ್ ಬೇಕಂದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ.